ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ವಾರದಿಂದ ಕರೆಕ್ಷನ್ ಅಲ್ಲಿದ್ದಂಥ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇವತ್ತು ದಿಢೀರ್ ಅಂತ ಪಾಸಿಟಿವ್ ಕಡೆ ಟರ್ನ್ ಆಗಿದೆ. ಇವತ್ತು ನಿಫ್ಟಿನೇ 250 ಪಾಯಿಂಟ್ ಪ್ಲಸ್ ಅಲ್ಲಿ ಟ್ರೇಡ್ ಆಗಿದೆ. ಸೆನ್ಸೆಕ್ಸು 700 ಪಾಯಿಂಟ್ ಪ್ಲಸ್ ಅಲ್ಲಿ ಟ್ರೇಡ್ ಆಗಿದೆ. ಸ್ನೇಹಿತರೆ, ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ಟರ್ನ್ ಆಗೋದಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಸಹಾಯ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲೇ ಪಾಯಿಂಟ್ ಬಂದ್ಬಿಟ್ಟು ರಿಟೇಲ್ ಪಾರ್ಟಿಸಿಪೇಷನ್. ಸ್ನೇಹಿತರೆ, ಮುಂಚೆ ಒಂದು 10 ವರ್ಷದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಮೇಜರ್ ರೋಲ್ ಅನ್ನು ಪ್ಲೇ ಮಾಡ್ತಾ ಇದ್ರು. ಒಂದ್ಸಲ ಅವರು ನಮ್ಮ ಇಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇತ್ತು. ಒಂದ್ಸಲ ಅವರು ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಮೇಜರ್ ರೋಲ್ ಅನ್ನು ಪ್ಲೇ ಮಾಡ್ತಿದ್ರು. ಆದರೆ ಇವತ್ತು ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತಿದೆ. ಸೊ ಇವತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡ್ತಾ ಇದ್ರು ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಅಂತಂದ್ರೆ ನೀವು ಸಣ್ಣ ಪುಟ್ಟ ಹೂಡಿಕೆದಾರರು ಇವತ್ತು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದು ನಂಬಿಕೆ ಬಂದಿದೆ. ನಾವು ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಿದಾಗ ಡೆಫಿನೆಟ್ ಆಗಿ ಈ ಆಸೆಟ್ ಕ್ಲಾಸ್ ನಮಗೊಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ಅವರಿಗೆ ನಂಬಿಕೆ ಬಂದಿದೆ. ಆ ಕಾರಣದಿಂದಾಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಟೇಲ್ ಇನ್ವೆಸ್ಟರ್ಸು ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ FIC ಕಡೆ ಸೆಲ್ ಮಾಡಿದ್ರು ಕೂಡ ರಿಟೇಲರ್ಸು ಆ ಕರೆಕ್ಷನ್ ಅನ್ನ ಫರ್ದರ್ ಡ್ರಾಪ್ ಆಗದೆ ರೀತಿ ತಡೆ ಹಿಡಿಯುವಂತ ಒಂದು ಸಪೋರ್ಟ್ ಕೊಡುವಂತ ಕೆಲಸವನ್ನ ರಿಟೇಲ್ ಇನ್ವೆಸ್ಟರ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಚಾರ್ಟ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು. SIP ಇನ್ಫ್ಲೋ ಇದೆಯಲ್ಲ ಭಾರತದಲ್ಲಿ ಲಾಸ್ಟ್ ಒಂದು 8-10 ವರ್ಷಗಳಲ್ಲಿ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿದೆ. 2017ರಲ್ಲಿ ಇಟ್ ವಾಸ್ ಬಿಲೋ 5,000. ಸೊ ಕೋವಿಡ್ ಸಂದರ್ಭದಲ್ಲಿ ಹತ್ರ ನಿಮ್ಗೆ 10,000 ಕೋಟಿ ಇತ್ತು. 2022ರಲ್ಲಿ 11,000 ಕ್ರೋರ್ಸ್ ಆಯಿತು. 2023ರಲ್ಲಿ 23,000 ಕ್ರೋರ್ಸ್ ಆಯಿತು. ಇವಾಗ ಆಸ್ ಆನ್ 2025 ವಿಚ್ ಇಸ್ ಟುಡೇ ಅಟ್ 42,000 ಕ್ರೋರ್ಸ್ ಇದೆ. ಅಂದರೆ ಒಂದು ತಿಂಗಳಿಗೆ ಮಿನಿಮಮ್ 42,000 ಕೋಟಿ SIP ಅಮೌಂಟು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಆ್ಯಡ್ ಆನ್ ಆಗ್ತಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವ್ಯಾಲ್ಯೂ ಬೈಯಿಂಗ್. ಸ್ನೇಹಿತರೆ, ಲಾಸ್ಟ್ ಒಂದೂವರೆ ತಿಂಗಳಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಮೋಡಲ್ಲಿದೆ. ಸೊ ನಿಫ್ಟಿ ಬಂದ್ಬಿಟ್ಟು ಹತ್ರ ಒಂದು 8-10% ಕರೆಕ್ಷನ್ ಆಗಿದೆ. ಮಾರ್ಕೆಟ್ ಯಾವಾಗ ಈ ರೀತಿ ಕರೆಕ್ಷನ್ಸ್ ಆಗುತ್ತೆ, ಕ್ವಾಲಿಟಿ ಶೇರ್ಸ್ಗಳು ಈ ಸಂದರ್ಭದಲ್ಲಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಟ್ರೇಡ್ ಆಗ್ತಿರ್ತವೆ. ಯಾವಾಗ ಕ್ವಾಲಿಟಿ ಸ್ಟಾಕ್ಸ್ಗಳು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಟ್ರೇಡ್ ಆಗ್ತಿರ್ತವೆ, ಪ್ರೊಫೆಷನಲ್ಸು ಮತ್ತು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ಅಗ್ರೆಸಿವ್ ಆಗಿ ಬೈ ಮಾಡ್ತಿರೋದು ಕೂಡ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್. ಸ್ನೇಹಿತರೆ, ಕ್ರೂಡ್ ಆಯಿಲ್ ಅನ್ನೋದು ಯಾವುದೇ ಒಂದು ದೇಶದ ಎಕಾನಮಿನಲ್ಲಿ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಕ್ರೂಡ್ ಆಯಿಲ್ ಇಸ್ ದ ವೆರಿ ಎಸೆನ್ಷಿಯಲ್ ರಾ ಮೆಟೀರಿಯಲ್ ಫಾರ್ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಕೆರೋಸಿನ್. ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಎಕಾನಮಿ. ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ರೆಡ್ಯೂಸ್ ಆಗುತ್ತೆ ವಿಚ್ ಇಸ್ ಗುಡ್ ಫಾರ್ ದ ಎಕಾನಮಿ. ಲಾಸ್ಟು ಒಂದು ವಾರದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಇದೆಯಲ್ಲ $65 ಪರ್ ಬ್ಯಾರಲಿಂದ $62 ಪರ್ ಬ್ಯಾರಲ್ಗೆ ರೆಡ್ಯೂಸ್ ಆಗಿದೆ. ಇದು ಕೂಡ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿರೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಕಳೆದ ಒಂದು 2-3 ವರ್ಷದಿಂದ ಕಂಟಿನ್ಯೂ ಆಗಿ ಯುದ್ಧ ನಡೀತಾ ಇತ್ತು. ಈ ಯುದ್ಧವನ್ನ ಡೊನಾಲ್ಡ್ ಟ್ರಂಪ್ ಅವರು ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ರಷ್ಯಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡಿಬಿಟ್ಟು ಈ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಹೇಳಿರೋ ಕಾರಣಕ್ಕೋಸ್ಕರ ಕ್ರೂಡ್ ಆಯಿಲ್ ಪ್ರೈಸ್ ಕಂಟಿನ್ಯೂ ಆಗಿ ರೆಡ್ಯೂಸ್ ಆಗ್ತಿದೆ. ಈ ಪಾಯಿಂಟ್ನು ಕೂಡ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ. ಸ್ನೇಹಿತರೆ, ಇನ್ನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಸ್ನೇಹಿತರೆ, ಲಾಸ್ಟ್ ಒಂದು 15-20 ದಿನದಿಂದ ನಿಫ್ಟಿ ಬಂದ್ಬಿಟ್ಟು ಕಂಟಿನ್ಯೂ ಕರೆಕ್ಷನ್ಸ್ ಆಗ್ತಿತ್ತು. ಸೊ ಕರೆಕ್ಷನ್ ಆದಂತ ಮಾರ್ಕೆಟ್ ಬಂದ್ಬಿಟ್ಟು 24,500 ಲೆವೆಲ್ ವರೆಗೂ ಬಂದಿತ್ತು. ಸೊ ಮಾರ್ಕೆಟ್ಗೆ ನಿಫ್ಟಿಗೆ ಈ ಒಂದು ರೇಂಜ್ ಅಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಲೆವೆಲ್ ಅಲ್ಲಿ 24,500 ಲೆವೆಲ್ ಅಲ್ಲಿ ನಿಫ್ಟಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದೆ. ಇಲ್ಲೊಂದ್ಸಲ ತಗೊಂಡಿದೆ, ಸೊ ಇಲ್ಲೊಂದ್ಸಲ ತಗೊಂಡ್ಬಿಟ್ಟು ಮೇಲೆ ಹೋಗಿದೆ. ಸೊ ಮತ್ತೆ ಕೆಳಗಡೆ ಬಂದಂತ ಮಾರ್ಕೆಟ್ ಇದೇ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಹೋಗಿದೆ. ಸೊ ಮತ್ತೆ ಮೇಲೆ ಹೋದಂತ ಮಾರ್ಕೆಟ್ ಕರೆಕ್ಷನ್ ಆದಾಗ ಇಲ್ಲಿ ಸಪೋರ್ಟ್ ತಗೊಂಡ್ಬಿಟ್ಟು ಮತ್ತೆ ಮೇಲೆ ಹೋಗಿದೆ. ಸೊ ಮತ್ತೆ ಕರೆಕ್ಷನ್ ಆದಂತ ಮಾರ್ಕೆಟ್ ಸೊ ಈ ಲೆವೆಲ್ ಅಲ್ಲಿ ಮೊನ್ನೆ ದೊಡ್ಡ ಮಟ್ಟದ ಕರೆಕ್ಷನ್ ಆಯ್ತು. ಇವತ್ತು ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ನಿಧಾನವಾಗಿ ಬೌನ್ಸ್ ಬ್ಯಾಕ್ ಆಗ್ತಿದೆ. ಇದೇ ರೀತಿ ನಾಳೆನೂ ಕೂಡ ಮಾರ್ಕೆಟ್ ಏನಾದರೂ ಪಾಸಿಟಿವ್ ಕಡೆ ಟರ್ನ್ ಆದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ 25,000 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇದೆ. Friends, I hope you find this video useful. If you like this video, please to subscribe, please to share it with the community. If you want to learn more about investment and trading, you can explore my online course. Thank you so much.